ಒಂದು ಪ್ರಾಣಿ ನಾರಾಯಣ ಅಂತ ಕೂಗಿದ ತಕ್ಷಣ ವೈಕುಂಠವನ್ನೇ ಬಿಟ್ಟು ಶ್ರೀಹರಿ ಅವನ ರಕ್ಷಣೆಗಾಗಿ ಬರ್ತಾನೆ. ತ್ರಿಕುಂಟ ಬೆಟ್ಟದಲ್ಲಿ ಗಜೇಂದ್ರ ಅನ್ನೋ ಬೃಹತ್ ಆನೆ ಕಾಡಲ್ಲಿ ನಡ್ಕೊಂಡು ಬರ್ಬೇಕಾದ್ರೆ ಕಮಲಗಳು ತುಂಬಿರುವ ಕೆರೆ ಸಿಗುತ್ತೆ. ಆ ಕೆರೆಯಲ್ಲಿ ನೀರು ಕುಡಿಬೇಕಾದ್ರೆ ಅಲ್ಲೇ ಅವಿತು ಕುಳಿತಿದ್ದ ಒಂದು ದೊಡ್ಡ ಮೊಸಳೆ ಆ ಆನೆಯ ಕಾಲಿಗೆ ಬಾಯಿ ಹಾಕ್ಬಿಡುತ್ತೆ. ಗಜೇಂದ್ರ ಎಷ್ಟೇ ಶಕ್ತಿ ಸಾಮರ್ಥ್ಯ ಹೊಂದಿದ್ರೂ ಕೂಡ ನೀರಲ್ಲಿದ್ದ ಆ ಮೊಸಳೆ ಬಲಿಷ್ಠವಾಗಿ ಅವನ ಕಾಲನ್ನ ಹಿಡ್ಕೊಂಡ್ಬಿಟ್ಟಿರುತ್ತೆ. ಎಷ್ಟೋ ವರ್ಷಗಳು ಹೀಗೆ ಕಳೆದೋಗ್ಬಿಡುತ್ತೆ. ಗಜೇಂದ್ರನಿಗೆ ಏನ್ ಮಾಡಬೇಕು ಅನ್ನೋದೇ ತೋಚೋದಿಲ್ಲ. ಒಂದು ಕಮಲದ ಹೂವನ್ನ ತನ್ನ ಸೊಂಡಿಲಿನಿಂದ ಕಿತ್ತು ಮೇಲೆ ಆಕಾಶಕ್ಕೆ ತೋರಿಸಿ ಕಣ್ಣು ಮುಚ್ಚಿ ಪರಮಾತ್ಮನನ್ನ ಏಕಚಿತ್ತದಲ್ಲಿ ಕೂಗ್ತಾನೆ. ಅವನ ಕೂಗು ವೈಕುಂಠಕ್ಕೆ ತಲುಪುತ್ತೆ. ಶ್ರೀಹರಿ ಅವನ ಕೂಗಿಗೆ ಕಣ್ಬಿಡ್ತಾನೆ. ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವವು ಕೂಡ ಅವನ ಜವಾಬ್ದಾರಿ ಅಂತ ಗರುಡನನ್ನ ಕರೀತಾನೆ. ಗರುಡನ ಮೇಲೆ ಕೂತು ತಕ್ಷಣ ಗಜೇಂದ್ರನ ರಕ್ಷಣೆಗಾಗಿ ಹೊರಡ್ತಾನೆ. ತನ್ನ ಸುದರ್ಶನ ಚಕ್ರದಿಂದ ನೀರಿನಲ್ಲಿದ್ದ ಮೊಸಳೆಯ ರುಂಡವನ್ನ ಕಡಿತಾನೆ. ಗಜೇಂದ್ರನನ್ನ ರಕ್ಷಣೆ ಮಾಡ್ತಾನೆ. ಇದರಿಂದ ಮೊಸಳೆಯಾಗಿದ್ದ ಗಂಧರ್ವನ ಶಾಪ ವಿಮೋಚನೆ ಆದ್ರೆ ಆನೆಯಾಗಿ ಹುಟ್ಟಿದ್ದ ರಾಜ ಇಂದ್ರಮ್ಯನ ಶಾಪವು ಕೂಡ ವಿಮೋಚನೆ ಆಗಿ ಅವನಿಗೆ ಮೋಕ್ಷ ದೊರೆಯುತ್ತೆ. ಯುಕ್ತಿ ಶಕ್ತಿಗಳಿಂದ ಗೆಲ್ಲಲಾಗದ ಎಷ್ಟೋ ಸಂದರ್ಭಗಳು ಭಕ್ತಿಯಿಂದ ಗೆದ್ದಿವೆ. ಇದನ್ನ ನೀವು ಒಪ್ಕೊಂತೀರಾ? ಹಾಗಾದ್ರೆ ಹೇಳಿ, ನಾರಾಯಣ ನಾರಾಯಣ.